ನಮಸ್ತೆ ಗೆಳತಿಯರೇ. ಪ್ರತಿಯೊಬ್ಬ ಹುಡುಗಿಗೂ ಒಬ್ಬ ಒಳ್ಳೆಯ ಹುಡುಗನನ್ನು ಮದುವೆಯಾಗುವ ಬಯಕೆ ಇರುತ್ತದೆ. ಈ ಬಯಕೆಯನ್ನು ನೆರವೇರಿಸಲು ಒಂದು ಪ್ರಾರ್ಥನೆಯನ್ನು ಕೇಳೋಣ ಬನ್ನಿರಿ. ನನ್ನ ಜೊತೆಗೆ ಅನ್ಯೋನ್ಯವಾಗಿರುವ ಒಬ್ಬ ಉಪಯುಕ್ತ ಹುಡುಗನಿಗಾಗಿ ನಾನೀಗ ಆಕರ್ಷಣೆಯನ್ನು ಮಾಡುತ್ತಿದ್ದೇನೆ. ಇದು ದೈವಿ ಪ್ರೇಮವಾಗಿರುವುದರಿಂದ ಆಧ್ಯಾತ್ಮಿಕ ಕೂಡುವಿಕೆ ಇರುತ್ತದೆ. ಈ ಪ್ರೇಮ ಎಂತಹ ವ್ಯಕ್ತಿತ್ವದ ಹುಡುಗನೊಂದಿಗೆ ಜೋಡಿಸುತ್ತದೆ ಎಂದರೆ ಅವನು ನನ್ನ ಆದರ್ಶ ಸಂಗಾತಿಯಾಗಿರುತ್ತಾನೆ. ಈ ಹುಡುಗನಿಗೆ ನಾನು ಪ್ರೇಮ, ಪ್ರಕಾಶ, ಖುಷಿ ಮತ್ತು ಶಾಂತಿಯನ್ನು ನೀಡುತ್ತೇನೆ. ನನಗನ್ನಿಸುತ್ತಿದೆ ಮತ್ತು ನಾನು ವಿಶ್ವಾಸ ಪಡುತ್ತಿದ್ದೇನೆ ಏನೆಂದರೆ ಈ ಹುಡುಗನ ಬದುಕನ್ನು ನಾನು ಪೂರ್ಣ ಹಾಗೂ ಅದ್ಭುತವಾಗಿಸುತ್ತೇನೆ. ನಾನು ಈಗ ಆದೇಶ ನೀಡುವುದೇನೆಂದರೆ ಅವನಲ್ಲಿ ಈ ಗುಣಗಳು ಮತ್ತು ಅಭ್ಯಾಸಗಳು ಇರುತ್ತವೆ: ಆಧ್ಯಾತ್ಮಿಕ ನಿಷ್ಠೆ, ಸೌಶೀಲ್ಯ ಮತ್ತು ಪ್ರಾಮಾಣಿಕತೆ. ಅವನು ಸಾಮರಸ್ಯದ, ಶಾಂತ ಹಾಗೂ ಖುಷಿಯಿಂದಿರುತ್ತಾನೆ. ನಾವು ಪರಸ್ಪರ ಪ್ರಬಲತೆಯಿಂದ ಆಕರ್ಷಿಸಲ್ಪಟ್ಟಿರುತ್ತೇವೆ. ಯಾರು ಪ್ರೇಮ, ಸತ್ಯ ಮತ್ತು ಸುಂದರತೆಯ ಸಂಬಂಧವನ್ನು ಇಟ್ಟುಕೊಳ್ಳುವರು ಆ ಅನುಭವ ನನಗೆ ಬರಲು ಸಾಧ್ಯ. ನಾನೀಗ ನನ್ನ ಆದರ್ಶ ಜೀವನ ಸಂಗಾತಿಯನ್ನು ಸ್ವೀಕರಿಸುತ್ತೇನೆ. ಈ ವಿಡಿಯೋವನ್ನು ಹುಡುಗಿಯರಿಗೋಸ್ಕರ ಸಮರ್ಪಣೆ ಮಾಡಲಾಗಿದೆ. ಈ ವಾಕ್ಯಗಳನ್ನು ನಿಮ್ಮ ಸುಪ್ತಪ್ರಜ್ಞಾ ಮನಸ್ಸಿನ ಶಕ್ತಿ ಡಾಕ್ಟರ್ ಜೋಸೆಫ್ ಮರ್ಫಿಯವರು ಬರೆದಿರುವ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ಜಗ್ಗಿ ನವೀನ್. ಥ್ಯಾಂಕ್ ಯು. ನಾನು ನನ್ನ ಮಾನಸಿಕತೆಯಲ್ಲಿ ಯಾವ ಥರದ ಹುಡುಗನನ್ನು ಇರಿಸುತ್ತೇನೆ ಎಂದರೆ ಅವನು ನಾನು ಆಳವಾಗಿ ಬಯಸುವಂತಿರಬೇಕು. ನಾನು ಯಾವ ಹುಡುಗನನ್ನು ಪತಿಯ ರೂಪದಲ್ಲಿ ಆಕರ್ಷಿಸುತ್ತೇನೆ ಎಂದರೆ ಅವನು ಪ್ರಭಾವಿ, ಸಶಕ್ತನು ಹಾಗೂ ಸಫಲ, ಪ್ರಾಮಾಣಿಕನು, ಸಚ್ಚಾರಿತ್ರ್ಯದ ಮತ್ತು ನಿಷ್ಠಾವಂತನಿರಬೇಕು. ಅವನಿಗೆ ನನ್ನಿಂದ ಪ್ರೇಮ ಹಾಗೂ ಖುಷಿ ಸಿಗುತ್ತದೆ. ನಾನು ಅವನು ಹೇಳಿದ ಹಾದಿಯಲ್ಲಿ ನಡೆಯಲು ಇಷ್ಟಪಡುತ್ತೇನೆ. ಅವನು ನನ್ನನ್ನು ಬಯಸುತ್ತಾನೆ ಹಾಗೂ ನಾನು ಅವನನ್ನು ಬಯಸುತ್ತೇನೆ ಎಂದು ನನಗೆ ಗೊತ್ತಿದೆ. ನಾನು ಪ್ರಾಮಾಣಿಕಳು ಹಾಗೂ ಪ್ರೇಮಪೂರ್ಣಳು ಮತ್ತು ದಯಾಳುವಿದ್ದೇನೆ. ನನ್ನ ಬಳಿ ಅವನಿಗೆ ನೀಡುವ ಅದ್ಭುತ ಉಡುಗೊರೆಗಳಿವೆ: ಸದ್ಭಾವನೆ, ಸಂತಸದ ಹೃದಯ ಮತ್ತು ಸ್ವಸ್ಥ ಶರೀರ. ಅವನು ಕೂಡ ನನಗೆ ಅವೇ ಉಡುಗೊರೆಯನ್ನು ನೀಡುತ್ತಾನೆ. ಇದು ಸತ್ಯವಿದೆ. ನಾನು ನೀಡುತ್ತೇನೆ ಹಾಗೂ ಪಡೆಯುತ್ತೇನೆ. ದೈವಿಜ್ಞಾನಕ್ಕೆ ಅವನು ಎಲ್ಲಿದ್ದಾನೆ ಎಂಬುದು ಗೊತ್ತಿದೆ ಮತ್ತು ನನ್ನ ಸುಪ್ತಪ್ರಜ್ಞಾ ಮನಸ್ಸು ನಮ್ಮನ್ನು ತನ್ನ ರೀತಿಯಲ್ಲಿ ಹತ್ತಿರ ತರುತ್ತದೆ. ನಾವು ಪರಸ್ಪರ ನೋಡಿದ ತಕ್ಷಣ ಗುರುತು ಹಿಡಿಯುತ್ತೇವೆ. ನಾನು ಈ ಆಗ್ರಹವನ್ನು ನನ್ನ ಸುಪ್ತಪ್ರಜ್ಞಾ ಮನಸ್ಸಿನ ಸುರ್ಪದಿಗೆ ಬಿಡುತ್ತಿದ್ದೇನೆ. ಈ ಆಗ್ರಹವನ್ನು ಹೇಗೆ ಪೂರೈಸುವುದು ಅಂತ ಅದಕ್ಕೆ ಗೊತ್ತಿದೆ. ನಾನು ಆದರ್ಶ ಉತ್ತರಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಗೆಳತಿಯರೇ, ಈ ಪ್ರಾರ್ಥನೆಯನ್ನು ಪ್ರತಿದಿನ ಕೇಳುವುದರಿಂದ ಒಬ್ಬ ಒಳ್ಳೆಯ ಹುಡುಗನತ್ತ ಆಕರ್ಷಿತರಾಗುತ್ತೀರಿ. ಈ ವಾಕ್ಯಗಳನ್ನು ನಿಮ್ಮ ಸುಪ್ತಪ್ರಜ್ಞಾ ಮನಸ್ಸಿನ ಶಕ್ತಿ ಡಾಕ್ಟರ್ ಜೋಸೆಫ್ ಮರ್ಫಿಯವರು ಬರೆದಿರುವ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ಜಗ್ಗಿ ನವೀನ್. ಥ್ಯಾಂಕ್ ಯು. ನಮಸ್ತೆ ಗೆಳತಿಯರೇ. ಪ್ರತಿಯೊಬ್ಬ ಹುಡುಗಿಗೂ ಒಬ್ಬ ಒಳ್ಳೆಯ ಹುಡುಗನನ್ನು ಮದುವೆಯಾಗುವ ಬಯಕೆ ಇರುತ್ತದೆ. ಇದಕ್ಕೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡೋಣ ಬನ್ನಿರಿ. ನಾನು ಈಗ ಒಬ್ಬ ಪ್ರಾಮಾಣಿಕನು, ಸತ್ಯವಂತನು ಹಾಗೂ ಸಚ್ಚಾರಿತ್ರ್ಯದ, ನಿಷ್ಠಾವಂತನು ಹಾಗೂ ಶಾಂತ ಹಾಗೂ ಖುಷಿಯ ಮತ್ತು ಸಮೃದ್ಧಿಯ ಹುಡುಗನನ್ನು ಆಕರ್ಷಿಸುತ್ತೇನೆ. ಯಾವ ಗುಣಗಳನ್ನು ನಾನು ಪ್ರಶಂಸಿಸುತ್ತಿದ್ದೇನೋ ಅವೆಲ್ಲವನ್ನು ನಾನು ನನ್ನ ಸುಪ್ತಪ್ರಜ್ಞಾ ಮನಸ್ಸಿನಿಂದ ಇಳಿಸುತ್ತಿದ್ದೇನೆ. ಈ ಗುಣಗಳ ಬಗೆಗೆ ಯೋಚಿಸುವಾಗ ಅವು ನನ್ನ ಭಾಗವಾಗಿ ಹೋಗುತ್ತವೆ ಮತ್ತು ಸುಪ್ತಪ್ರಜ್ಞಾ ಮನಸ್ಸಿನ ರೂಪದಿಂದ ಸಾಕಾರವಾಗಿ ಹೋಗುತ್ತವೆ.
ಆಕರ್ಷಣೆಯ ನಿಯಮ ನಿಶ್ಚಿತ ನಿಯಮವೆಂದು ನನಗೆ ಗೊತ್ತಿದೆ ಮತ್ತು ನನ್ನ ಸುಪ್ತಪ್ರಜ್ಞಾ ವಿಶ್ವಾಸದ ಮೂಲಕ ನನ್ನ ಕಡೆಗೆ ಯಾವುದೇ ಹುಡುಗನನ್ನು ಆಕರ್ಷಿಸುತ್ತೇನೆ. ಯಾರು ನನ್ನ ಸುಪ್ತಪ್ರಜ್ಞಾ ಮನಸ್ಸಿನಲ್ಲಿ ನಿಜವಾಗಿ ಕಾಣಿಸುತ್ತಾನೋ ಅವನನ್ನು ನಾನು ಆಕರ್ಷಿಸುತ್ತೇನೆ. ನಾನು ಅವನ ಶಾಂತಿ ಸುಖವನ್ನು ಹೆಚ್ಚಿಸುತ್ತೇನೆ ಎಂದು ಗೊತ್ತಿದೆ. ಅವನು ನನ್ನ ಆದರ್ಶಗಳನ್ನು ಪ್ರೀತಿಸುತ್ತಾನೆ ಮತ್ತು ನಾನು ಅವನ ಆದರ್ಶಗಳನ್ನು ಮೆಚ್ಚಿಕೊಳ್ಳುತ್ತೇನೆ. ಅವನು ನನ್ನನ್ನು ಬದಲಿಸಿ ಹೊಸದಾಗಿ ಆಗುವಂತೆ ಹೇಳಲಾರನು ಮತ್ತು ನಾನು ಅವನನ್ನು ಕೂಡ ಹೊಸಬನಾಗುವುದಕ್ಕೆ ಹೇಳಲಾರೆ. ನಮ್ಮೊಳಗೆ ಪರಸ್ಪರ ಪ್ರೇಮ, ಸ್ವಾತಂತ್ರ್ಯ ಮತ್ತು ಆಧಾರವಿರುತ್ತದೆ. ಗೆಳತಿಯರೇ, ಈ ವಾಕ್ಯಗಳನ್ನು ನಿಮ್ಮ ಸುಪ್ತಪ್ರಜ್ಞಾ ಮನಸ್ಸಿನ ಶಕ್ತಿ ಸಬ್ ಕಾನ್ಷಿಯಸ್ ಮೈಂಡ್ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಡಾಕ್ಟರ್ ಜೋಸೆಫ್ ಮರ್ಫಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ವಂದನೆಗಳೊಂದಿಗೆ ನಿಮ್ಮ ಪ್ರೀತಿಯ ಜಗ್ಗಿ ನವೀನ್. ಥ್ಯಾಂಕ್ ಯು.